ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ಇವತ್ತು ಬೇಸನ್ ಉಂಡೆ ಮಾಡೋದು ತೋರಿಸ್ತೀನಿ ನೋಡಿ. ಬೇಸನ್ ಇದು ಕಡಲೆ ಹಿಟ್ಟು ಅಂತ, ಇದು ಕಡಲೆಬೇಳೆ ಹಿಟ್ಟು. ಇದರಲ್ಲಿ 3 ಕಪ್ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ 3 ಕಪ್ ಹಿಟ್ಟು ತೊಗೊಂಡಿನಿ, 3 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಇದು 100 ಗ್ರಾಮ್ ಗೋಡಂಬಿ, 100 ಗ್ರಾಮ್ ಬಾದಾಮಿ, 100 ಗ್ರಾಮ್ ದ್ರಾಕ್ಷಿ, ಆಮೇಲೆ ಏಲಕ್ಕಿ ಪುಡಿ, ಒಂದು ಸ್ವಲ್ಪ ಏಲಕ್ಕಿ ಪುಡಿ, 200 ಗ್ರಾಮ್ ತುಪ್ಪ ತೊಗೊಂಡಿನಿ. ಇಷ್ಟು ಐಟಮ್ ಬೇಕು ನೋಡಿರಿ ಬೇಸನ್ ಉಂಡೆ ಮಾಡಲಿಕ್ಕೆ. ನೋಡಿ, ತುಪ್ಪ ಹಾಕ್ತಾಯಿದ್ದೀನಿ. ಇದು ಅವಾಗವಾಗ ಸ್ವಲ್ಪ ಹಾಕೊಂಡು ಹುರಿಬೇಕು. ಈಗ ಸ್ವಲ್ಪ ಹಾಕಿದ್ದೀನಿ, ಹಿಟ್ಟು ಹಾಕ್ತಾಯಿದ್ದೀನಿ. ಸಕ್ಕರೆ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಇದು ತಣ್ಣಗಾಗುತ್ತೆ. ಫಸ್ಟ್ ಇದು ಇಟ್ಬಿಡ್ಬೇಕು. ಈ ತಣ್ಣಗಾಗೋದಾಗ ಸಕ್ಕರೆ ಮಿಕ್ಸಿ ಮಾಡಿಕೊಂಡು ಆಮೇಲೆ ಇದು ಹಿಂಗೆ ಅವಾಗವಾಗ ಸ್ವಲ್ಪ ತುಪ್ಪ ಹಾಕಿ ಹುರಿಬೇಕು ರೀ. ಹಿಂಗೆ ಒಂದೇ ಸಲ ಹಾಕ್ಬಾರ್ದು, ಸ್ವಲ್ಪ ಹಾಕಿ ನೋಡಿ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಇವಾಗ 200 ಗ್ರಾಮ್ ಫುಲ್ ಆಯಿತು. ನನಗೆ ಸ್ವಲ್ಪ ಅಂದಾಜು ಮಾಡಿ ಅಭ್ಯಾಸ ಹಂಗಾಗಿ ಆಗುತ್ತೆ ಅಂದ್ಕೊಂಡೆ, ಆಗಲಿಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ. ಮೇಲೆ ಇತ್ತು ಇನ್ನೊಂದು 100 ಗ್ರಾಮ್ ಇಟ್ಕೊಂಡಿರ್ತೀನಿ, ಹೆಚ್ಚಿಗೆ ಹೆಂಗಾರೆ ಆಗಲಿ ಅಂತ ಹಾಕಿದ್ದೀನಿ. ನೋಡಿ, ಈ ಥರ ಆಗಿದೆ. ಇದು ಹುರಿದಿರೋದು ತರಿ ಬರಬೇಕು. ಇದು ಹುರಿದಿರೋದು ಮುಗೀತು. ಕೆಳಗಿಟ್ಟು ತೋರಿಸ್ತಿದ್ದೀನಿ, ಗ್ಯಾಸ್ ಆಫ್ ಮಾಡೀನಿ. ಇದು ನೋಡಿಬಿಟ್ಟು ಈ ಥರ ಹಗುರ ಬರಬೇಕು ರೀ. ಈ ಥರ ಇದು ಮಾಡ್ಬೇಕಾದ್ರೆ ಹಗುರ ಬರಬೇಕು, ತರಿ ಬರಬೇಕು. ಈ ಥರ 3/4 ಗಂಟೆ ಟೈಮ್ ಹಿಡೀತು. ಈಗ ಇದರಲ್ಲಿ ದ್ರಾಕ್ಷಿ ಗೋಡಂಬಿ ಕರ್ಕೊತೀವಿ ನೋಡಿ. ಅರ್ಧ ಕೆಜಿಗೆ ಹೆಚ್ಚು ಕಮ್ಮಿ ನೋಡಿ. ಇವಾಗ ಗೋಡಂಬಿ ಹುರಿತಾ ಇದ್ದೀನಿ. ಒಂದೊಂದೇ ಹುರಿಬೇಕು, ಕರಿಬೇಕು ತುಪ್ಪದಲ್ಲಿ. ಇದು ನೋಡಿ, ಈಗ ಸಕ್ಕರೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಏಲಕ್ಕಿನೂ ಹಾಕ್ಕೊತಾ ಇದ್ದೀನಿ. ಕಟ್ ಮಾಡಿರಾ? ಕಟ್ ಮಾಡಿರಿ. ನೋಡಿ, ಇವಾಗ ಇದು ತಣ್ಣಗಾಗಲಿಕ್ಕೋಸ್ಕರ ನೀರು ಹಾಕಿ ಕೆಳಗೆ ಇಟ್ಟಿದ್ವಿ. ಏಕೆಂದರೆ ಇದಕ್ಕೆ ಸಕ್ಕರೆ ಮಿಕ್ಸಿ ಮಾಡ್ಕೊಂಡ್ರೆ ಇದು ತಣ್ಣಗಾಗಿರ್ಬೇಕು ರೀ, ಹುರಿದಿರೋದು. ಅದಕ್ಕೋಸ್ಕರ ಇದು ಮಾಡಿದ್ವಿ. ಇವಾಗ ಅದನ್ನು ತಗೊಂಡು ನೋಡಿ, ಇವಾಗ ಸಕ್ಕರೆ ಹಾಕ್ತಿದ್ದೀನಿ ಇದ್ರೊಳಗೆ. ಇದು ಚೆನ್ನಾಗಿ ನಾದಬೇಕು ರೀ, ರೊಟ್ಟಿ ಹಿಟ್ಟು ನಾದ್ದಂಗೆ. ಅವಾಗ ಕಲರ್ ಬರುತ್ತೆ. ಚೆನ್ನಾಗಿ ನಾದಬೇಕಿದು, ಚೆನ್ನಾಗಿ ಕಲಿಸ್ಬೇಕಿದು ಎಲ್ಲ. ನೋಡಿರಿ, ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಈಗ ಹಾಕಿ ಚೆನ್ನಾಗಿ ನಾದಿ ಕಲಸಿ ಕಟ್ಟೋದು. ನೋಡಿ ವೀಕ್ಷಕರೇ, ಇದು ಬೇಸನ್ ಉಂಡೆ ಈಗ ಅರ್ಧ ಕೆಜಿಗೆ 30ರಿಂದ 35 ಉಂಡೆ ಆಗುತ್ತೆ. ನೋಡಿ, ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟೆಲ್ಲ ಹಾಕಿ. ಥ್ಯಾಂಕ್ ಯು. ತೆಗೆದುಬಿಟ್ನಲ್ಲ, ತಡಿ. ನೋಡಿ ಫ್ರೆಂಡ್ಸ್, 52 ಉಂಡೆ ಆಗಿದೆ. ನಾನು 30ರಿಂದ 35 ಅಂದ್ಕೊಂಡಿದ್ದೆ, ಆದರೆ ಜಾಸ್ತಿ ಆಗಿದೆ. ಅದಕ್ಕೆ ತೋರಿಸ್ತಾ ಇದ್ದೀನಿ. 52 ಉಂಡೆ ಆಗಿದೆ ನೋಡಿ. ಅರ್ಧ ಕೆಜಿ ಇಟ್ಟು ಸಕ್ಕರೆ ಅದೇ ಲೋಟದ ಅಳತೆ ತೋರಿಸಿನಲ್ಲ ವಿಡಿಯೋದಲ್ಲಿ, ನೋಡಿ ಅಷ್ಟೆಲ್ಲ ಹಾಕಿದ್ದೀನಿ. ಅದೇ ಸ್ವಲ್ಪ ಮಾವು ಅಳತೆ ಹಾಗೆ ಹಾಕ್ತಾ ಇರ್ತೀವಲ್ಲ, ಗೊತ್ತಾಗಲ್ಲ ಒಂದೊಂದ್ಸಲಿ. ಅಂದಾಜು ಮೇಲೆ ಮಾಡ್ತಿರ್ತೀವಿ. ಇವಾಗ ಎಣ್ಸಿದ ಮೇಲೆ 52 ಬಂದಿದೆ ನೋಡಿ ಉಂಡೆ. ನೀವು ಮಾಡ್ಕೊಳ್ಳಿ ಈ ಥರ.